ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರ, ಈ ನಗರದಲ್ಲಿ ಶಾಸಕರಾಗಿರ್ತಕ್ಕಂಥ ಜಿ ಕೊಟ್ಟೂರು ಮಂಜುನಾಥ್ ಅವರು ಈಗಾಗಲೇ ಏನು ಕಿತ್ತೋಗ್ತೈತೆ ಅಂತಕ್ಕಂಥದ್ದು, ಕಿತ್ತಾಕ್ತೀನಿ ಅಂತಕ್ಕಂಥದ್ದು, ಹುಷಾರ್ ಅಂತಕ್ಕಂಥದ್ದು, ಇವರಿಗೆಲ್ಲ ಎಚ್ಚರಿಕೆ ಹೊರಡಿಸಿಗಳಿರೋದಿಲ್ಲ. ಇಡೀ ಜನರಿಗೆ ಹೇಳ್ಕೊಡ್ತಕ್ಕಂಥದ್ದು, ಎಲ್ಲೆಲ್ಲ ಮೀಟಿಂಗ್ನಲ್ಲಿ ಹೋದರೆ ಸಾರ್ವಜನಿಕ ಮೀಟಿಂಗ್ಗಳಲ್ಲಿ ಎಚ್ಚರಿಕೆ ಹೊರಡಿಸಿಗಳು ಕೊಡೋದು. ಒಂದು ರೀತಿಯಲ್ಲಿ ಇಷ್ಟೊಂದು ಏನೋ ಒಂದು ಈ ರೌಡಿಸಮ್ ಮಾತುಗಳು ಬರ್ತಿದ್ದಾರೆ, ಈ ರೌಡಿಸಮ್ ಮಾತುಗಳನ್ನ ಜಾಸ್ತಿ ಆಗ್ತಾಯಿದ್ದಾರೆ. ಆದ್ದರಿಂದ ಇವತ್ತು ಏನು ಕಾಲೇಜ್ಗೆ ಹೋಗಿ ಭೇಟಿ ಕೊಡ್ತಾರೋ, ಮಹಿಳಾ ಕಾಲೇಜ್ಗೆ ಹೋಗಿ ಭೇಟಿ ಕೊಡ್ತಾರೋ, ಸನ್ಮಾನ್ಯ ಉನ್ನತ ಜೊತೆಯಲ್ಲಿ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಜಿ ಮಂಜುನಾಥ್ ನಾನು ಒಂದು ಮಾತು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ಇಡೀ ನಮ್ಮ ಕಾಲೇಜಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳಾಗಲಿ, ಆಮೇಲೆ ಲೆಕ್ಚರರ್ಸ್ ಆಗಲಿ, ಪ್ರಾಂಶುಪಾಲರಾಗಲಿ, ಯಾರೇ ಆಗಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಎಚ್ಚೆತ್ಕೊಂಡು ಕೊಟ್ಟೂರು ಮಂಜುನಾಥ್ ಏನು ಪದಬಳಕೆ ಮಾಡಿದ್ದಾರೋ ಕಿತ್ತೋಗ್ತೈತೆ ಅಂತಕ್ಕಂಥದ್ದನ್ನು, ಅದು ಏನು ಕಿತ್ತೋಗ್ತೈತೆ ಅನ್ನೋವರೆಗೂ ನೀವುಗಳು ಬಿಡಬಾರ್ದು. ಮೂಲೆಯೂ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಗ್ರಾಮದಲ್ಲಿ ಸಹ ನೀವುಗಳೆಲ್ಲ ಈತನ ಶಾಸಕರ ವಿರುದ್ಧವಾಗಿ, ಕೊಟ್ಟೂರು ಮಂಜುನಾಥ್ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು. ಆಮೇಲೆ ಇನ್ನೊಂದು ವರ್ಷ ತಾಲಿಬಾನ್ ಅಂತಕ್ಕಂಥ ಮುಬಾರಕ್ಗೆ ಹೋಲಿಸಿ ಮಾತಾಡೋದನ್ನ, ಆ ತಾಲಿಬಾನ್ ಅಂತಕ್ಕಂಥದ್ದು ಭಾಳ ಭಯಂಕರವಾಗಿರ್ತಕ್ಕಂಥದ್ದು. ಈಗಾಗಲೇ ಅದನ್ನು ಮುಬಾರಕರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಇಡೀ ಎಲ್ಲ ಸಮುದಾಯನೂ ಇದರ ಜೊತೆಗೆ ನಮ್ಮ ಮುಸ್ಲಿಂ ಸಮುದಾಯವನ್ನು ಕೂಡ ನಿಂತ್ಕೊಂಡು ಈ ವಿರುದ್ಧವಾಗಿ ಹೋರಾಟ ಮಾಡಬೇಕಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ಏನು ಶಾಸಕ ದಲಿತ ಸಮುದಾಯದ ಪರಿಶಿಷ್ಟ ಜಾತಿಯ ಕೋಟದಲ್ಲಿ ವಂಚನೆ ಮಾಡಿ ಶಾಸಕಗಿರಿಗೆ ಕಲಿಸ್ತುಕೊಂಡಂಥ ಕೊಟ್ಟೂರು ಮಂಜುನಾಥ್ ಅವರು ಮಾತುಗಳಲ್ಲಿ ನೋಡಬೇಕು, ನಾವು ಉಡಾಪೆ ಉತ್ತರಗಳು ಕೊಡ್ತಾರೆ. 2018ರಲ್ಲಿ ಜಾತಿ ಪ್ರಕರಣದಲ್ಲಿ ನಾವು ಮಾತಾಡಿದಾಗ ಹೋರಾಟಗಾರರು ಲೇಲಕ್ಕರ್ ಶೂ ಹೋಲಿಸಿದ್ದ, ನಮ್ಗೆ ಅವಮಾನ ಮಾಡಿದ್ದ. ಆಮೇಲೆ ಅದಾದ ಒಂದು ಕಾರ್ಯಕ್ರಮದಲ್ಲಿ ನೋಡ್ತೀರಿ, ಬೀಜ ಕಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಜೂನಿಯರ್ ಕಾಲೇಜಲ್ಲಿ ಮಕ್ಕಳು ಅಲ್ಲಿ ಹೋಗಿ ಕೇಳ್ತಾನೆ, ನ್ಯೂಸ್ ಪೇಪರ್ ಓದಬೇಡಿ ಅಂತ ಹೇಳ್ತಾನೆ. ಅಲ್ಲ ಶಾಸಕರೇ, ನೀವು ಘನತೆ ಗೌರವ ಏನಾದ್ರು ಇದ್ದರೆ, ಅಲ್ಲ ಈ ಸಂವಿಧಾನಬದ್ಧವಾಗಿ ಏನಾರ ನೀವು ಅರ್ಥ ಮಾಡ್ಕೊಂಡಿದ್ದರೆ, ಒಬ್ಬ ಶಾಸಕ ಪೇಪರ್ ಓದಬೇಡ ಮಕ್ಕಳಿಗೆ ಅಂತ ಹೇಳ್ತೀಯಲ್ಲ, ನೀನು ಓದಿದೆಯಾ? ಓದಿನ ಬಗ್ಗೆ ಅರಿವಿದೆಯಾ? ಒಬ್ಬ ಪ್ರಿನ್ಸಿಪಾಲು ನಿನ್ನೆ ಉನ್ನತ ಶಿಕ್ಷಣ ಮಂತ್ರಿ ಕೋಲಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕೇಳ್ತೀಯ, ನೀನು ಕಿತ್ತೋಗ್ತದೆ ಅಂತ ಕೇಳ್ತೀಯಲ್ಲ, ಒಬ್ಬ ರಿಟೈರ್ಡ್ ಆಗೋ ಮಟ್ಟದಲ್ಲಿರೋ ಪ್ರಿನ್ಸಿಪಾಲ್ಗೆ ಆ ಮಕ್ಕಳ ಹತ್ರ ಏನು ಮರ್ಯಾದೆ ಆಗ್ತದೆ? ಆ ಎಜುಕೇಷನ್ ಮಿನಿಸ್ಟರ್ ಹತ್ರ ಏನಿರ್ತದೆ? ಅದು ಅರಿವಿದೆಯಾ ನಿನಗೆ? ನಾಚಿಕೆಲ್ದ್ರೆ ಮಾತಾಡ್ತೀಯಾ? ಜಾತಿ ಕದ್ದಂಗೆ ಅಂತ ಹೇಳ್ಕೊಂಡಿದ್ಯಾ? ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ಮಾನ ಮರ್ಯಾದೆ ಇದ್ದರೆ ನೀನು ರಾಜೀನಾಮೆ ಕೊಡಬೇಕು ಶಾಸಕರಿಗೆ. ಅದೆಲ್ಲ ಕೊಡಲಿಲ್ಲ. ನೀನು ಇವತ್ತು ಹೇಳ್ತೀಯಾ, ನೀನು ವಾಪಸ್ ಕಳ್ಳಿ ಇದ್ದಂಗೆ ನೀನು ಹಬ್ಬತಾ ಇದ್ದೀಯಾ. ಮೊನ್ನೆ ಒಬ್ಬ ನಗರಸಭೆ ಸದಸ್ಯರ ಹೆಸರಿಟ್ಕೊಂಡು ಮಾತಾಡ್ತೀಯ, ನೀನು ತಾಲಿಬಾನ್ಗೆ ಹೋಲಿಸ್ತೀಯ. ನೀನು ಏನು ತಾಲಿಬಾನ್ ಅಂದರೆ? ನಿನ್ನಂಗೆ ಬಿಟ್ಟಿಗೆ ಬಿದ್ದಿದ್ದಾರೆ ಮುಸ್ಲಿಂ ಜನಾಂಗ, ತಾಲಿಬಾನ್ಗೆ ಹೋಲಿಸ್ತೀಯಲ್ಲ ನೀನು? ನಾಚಿಕೆ ಆಗಬೇಕಲ್ಲ ನಿನಗೆ? ಏನಿಲ್ಲ, ದಲಿತರ ಕೋರ್ಟ್ದಲ್ಲಿ ಮಿಸ್ಲಿಟ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಹೈಕೋರ್ಟಲ್ಲಿ ತಡೆ ತಗೊಂಬತ್ತೀಯಲ್ಲ ನೀನು. ಏನು ಘನತೆ ಇದೆ ರೀ ನಿನಗೆ? ಜಾತಿ ಕದ್ದ ಪ್ರಕರಣ ತಿಳ್ಕೊಂಡಿದೆಯಾ? ಗುರು ಬೋಧನೆ ಅನ್ನೋದು ಅರಿವಿಲ್ಲ ನಿನಗೆ? ಗುರುಗಳ ಬಗ್ಗೆ ಆ ಗೌರವ ಇಲ್ಲ ನಿನಗೆ? ಈ ಸಂವಿಧಾನ ಮೇಲೆ ಗೌರವ ಇಲ್ಲ. ಅಂಥದ್ರಲ್ಲಿ ಕೋಲಾರ ಜಿಲ್ಲೆ ಹೋದ ಪ್ರತಿನಿಧಿಸಿದಂಥ ಅವರು ಇವತ್ತು ಸನ್ಮಾನ್ಯ ಶ್ರೀ ಬೈರೇಗೌಡರು, ಶ್ರೀನಿವಾಸ್ ಗೌಡರು, ಎಂ.ವಿ. ವೆಂಕಟಪ್ಪನವರು, ವಿ.ಆರ್. ಸುದರ್ಶನ್ ಅವರು, ಅವ್ರ ಮಗಕ್ಕೆ ಮಂಗಳಾರತಿ ಮಾಡಿಸಿದೆಯಾ ಇವತ್ತು ನೀನು? ನಾಚಿಕೆ ಆಗಬೇಕು ನೀನು ಶಾಸಕರಿಗೆ. ನೀನು 15,000 ರೂಪಾಯಿ ಕೊಟ್ಬಿಟ್ಟು ಡಾಕ್ಟರೇಟ್ ಪದವಿ ತಗೊಂಡಂಗೆ ತಿಳ್ಕೊಂಡಿದ್ದೀಯಾ ಕೊಟ್ಟೂರು ಮಂಜುನಾಥ್ ಅವರೇ? ನಾಚಿಕೆ ಆಗಬೇಕಲ್ಲ. ಗುರುಗಳು ಕೂಡ ಗೌರವನೇ ಇದ್ದರೆ ಅದು ಕಿತ್ತೋಗ್ತದೆ. ಏನು ಅರ್ಥ ಅಲ್ಲಿಗೆ? ಒಬ್ಬ ಮಹಿಳೆಯರ ಜೊತೆಯಲ್ಲೇ ಅವರೇ, ಒಬ್ಬ ವಿದ್ಯಾರ್ಥಿಗಳವರೇ, ಒಬ್ಬ ಪ್ರಿನ್ಸಿಪಾಲ್ ಇಟ್ಕೊಂಡು ಕಿತ್ತೋಗ್ತದೆ ಅಂತ ಮಾತಾಡ್ತೀಯಲ್ಲ. ಅಲ್ಲಿರೋ ಕಾಮಗಾರಿ ಕಳಪೆ ಅಂತ ಹೇಳಿದ್ದಾರೆ ಮಂತ್ರಿಗಳು. ಕಮಿಷನ್ ಕಾಸನ್ನು ಎಷ್ಟು ಬರ್ತಾ ಇದೆ ನಿನಗೆ? ಬೋರ್ ನಂದು ಹಾಕ್ಬಿಟ್ಟಿದ್ದೀನಿ, ನಂದು ಅಂತ ಮಾತಾಡ್ತೀಯಲ್ಲ. RSS ಏಜೆಂಟನ್ನು ಮಾತಾಡ್ತೀಯ, ನಂದೊಂದು ಮಾತಾಡ್ತೀಯ. ನಾಚಿಕೆ ದುರಂಕಾರ ಬಿದ್ದು ಮಾತಾಡ್ತಾ ಇದ್ದೀನಿ ನೀನು. ಮುಂದಿನ ದಿನಗಳಲ್ಲಿ ಇವತ್ತು ಸುಪ್ರೀಂ ಕೋರ್ಟು ವಜಾ ಆಗಿರೋ ಕೇಸ್ ಇವತ್ತು 12ನೇ ತಾರೀಕಿದೆ. ನೀನು ಜೈಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳಿ ಯಾರ ಕೈಲೂ ಆಗೋದಿಲ್ಲ, ಅನುಭವಿಸ್ತೀಯ. ಈ ದುರಂಕಾರ ಮಾತುಗಳನ್ನ ಬಿಟ್ಬಿಡು. ಈ ಶಾಸಕರಿಗಿರಿನ ರದ್ದು ಮಾಡಬೇಕಂತ ಏನು ನಮ್ಮ ಘನತಾವೇತ್ತ ರಾಜ್ಯಪಾಲರ ಸಮಿತಿಗೆ 24ನೇ ತಾರೀಕು 7ನೇ ತಿಂಗಳಲ್ಲಿ ನಾವು ಪಿಟಿಷನ್ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಈ ಶಾಸಕರ ಘನತೆ ಗೌರವ ಇಲ್ಲದ ಶಾಸಕರನ್ನು ಕೂಡಲೇ ವಜಾ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.